ಕರ್ನಾಟಕ ಇತಿಹಾಸದಲ್ಲೇ ಇಷ್ಟೊಂದು ಅಧ್ವಾನ ಆಗಿಲ್ಲ, ಅಷ್ಟೊಂದು ಅಧ್ವಾನ ಬೆಂಗಳೂರಿನಲ್ಲಿ ಇದೀಗ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಅಂತ 10 ರೂಪಾಯಿ ಕೂಡ ಕೊಟ್ಟಿಲ್ಲ, ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಪರಾಗಿದೆ ಅಂತ ರೋಷಾವೇಶದಿಂದ ಮಾತನಾಡಿದ್ದಾರೆ ಸರ್ಕಾರದ ವಿರುದ್ಧ ಆರ್ ಅಶೋಕ್. ಇಷ್ಟು ಅಧ್ವಾನ ಇಡೀ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಇಷ್ಟು ಹಾಳಾಗಿರುವಂಥದ್ದು ಯಾವತ್ತೂ ಇಲ್ಲ. ಕಳೆದ 60 ವರ್ಷದಲ್ಲಿ ಬೆಂಗಳೂರಲ್ಲಿ ಇಷ್ಟು ರಸ್ತೆ ಗುಂಡಿಗಳು ಅವಾಂತರ ಕಸದ ರಾಶಿ ರಾಶಿ ಬಿದ್ದಿರುವಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಇಲ್ಲ. ಫಸ್ಟ್ ಟೈಮ್ ಇಷ್ಟೊಂದು ಬಿದ್ದಿರೋದು. ಯಾಕಾಗಿದೆ? ಕಳೆದ 2.5 ವರ್ಷದಿಂದ ಒಂದು ನಯ ಪೈಸನೂ ಅಭಿವೃದ್ಧಿ ಕೊಟ್ಟಿಲ್ಲ ನೀವು. ಹಿಂದೆ ಇದ್ದಂಥ ಸರ್ಕಾರ ನಮ್ಮದು ಪ್ರತಿ ವರ್ಷನೂ ಕೂಡ ವಿಶೇಷ ಅನುದಾನ ಕೊಡ್ತಾ ಇದ್ರಿ. ವಿಶೇಷ ಅನುದಾನವನ್ನು ಬೆಂಗಳೂರಿಗೆ ಕೊಡ್ತಾ ಇದ್ರಿ. 8,000 9,000 ಕೋಟಿಯನ್ನು ಕೊಡ್ತಾ ಇದ್ರಿ. ಈ ಸರ್ಕಾರ ರಸ್ತೆಗಳಿಗೋಸ್ಕರ ಎಲ್ಲಿ ಕೊಟ್ಟಿದ್ದಾರೆ? 9,000 ಬೆಂಗಳೂರಿಗೆ ನಾನು ಕೊಟ್ಟಿದ್ದೀನಿ ಅಂದರು. ಎಲ್ಲಿ ಕೊಟ್ಟಿದ್ದೀರಾ? ಅದೆಲ್ಲ ಟನಲ್ ರೋಡ್ಗೆ ಇಟ್ಕೊಂಡ್ಬಿಟ್ರು ಅವ್ರು ತಗೊಂಡೋಗಿ. ಪ್ರತಿ ವರ್ಷ ರಸ್ತೆಗೆ ಸರ್ಕಾರದ ಕಾರ್ಪೊರೇಷನ್ ಹಣ ಬಿಟ್ಟು ಸರ್ಕಾರದಿಂದ 8ರಿಂದ 10,000 ಕೋಟಿ ನಾವು ಕೊಟ್ಟಿದ್ದೀರಿ. ದಾಖಲೆಗಳು ಇದೆ, ಬೇಕಾದರೆ ಕೊಡ್ತೀನಿ ನಾನು. ನೀವೆಲ್ಲಿ ಕೊಟ್ಟಿದ್ದೀರಾ? 2.5 ವರ್ಷದಿಂದ 10 ರೂಪಾಯಿನೂ ಕೊಟ್ಟಿಲ್ಲ. ನೀವು ಏನು ಕೊಟ್ಟಿಲ್ಲ. ರಸ್ತೆ ಡಾಂಬರಿ ಹಿಂದೆ ನಾವೇನೇನು ಗ್ರಾಂಟ್ ಕೊಟ್ಟಿದ್ರಿ, ಟೆಂಡರ್ ಆಗಿತ್ತು, ಅದೇ ನಡೀತಾ ಇರೋದು. ಹೊಸದೇನು ಇಲ್ಲ ಇರೋದು. ಡಿ.ಕೆ. ಶಿವಕುಮಾರ್ ಕೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ 1 ಫ್ಲೇವರ್ ಕಟ್ಟಿದಾರಾ ಅಂತ. 100 ಕೊಡ್ತೀನಿ ನಾನು, ಒಂದಲ್ಲ 100 ಕೊಡ್ತೀನಿ. ನೀವು ಕಟ್ಟಿರೋದು ಹೇಳಿ, 1 ಹೇಳ್ರಿ. ನೀವು ನೀವು 2.5 ಸಾವಿರ ಬಂದಾಯ್ತಲ್ಲ. ನಾವು ಶುರು ಮಾಡಿದ ಯೋಜನೆಗಳನ್ನ ನೀವು ಮುಂದುವರಿಸ್ತಾ ಇದ್ದೀರಾ ಅಷ್ಟೇ. ನೀವು ಶುರು ಮಾಡಿದ್ದೆಲ್ಲೈತೆ ತೋರಿಸಿ, 1 ತೋರಿಸಿ. ಇಡೀ ಬೆಂಗಳೂರಲ್ಲಿ ನೀವು ಕಟ್ಟಿರೋ ಅಂತ ಒಂದೇ ಒಂದು ಫ್ಲೈಓವರು ಕಂಪ್ಲೀಟ್ ಆಗಿರೋಂಥದ್ದು, ಕಟ್ಟಿ ಕಂಪ್ಲೀಟ್ ಆಗಿರೋಂಥ ಫ್ಲೈಓವರ್ 1 ತೋರಿಸಿ. ನಾವು ಎಲ್ಲ ಕಟ್ಟಿ ಮಾಡಿದ್ನ ನೀವು ಇನಾಗ್ರೇಟ್ಗಳು ಮಾಡ್ತಾ ಇದ್ದೀರಾ ಅಷ್ಟೇ. ನಾವು ಕಟ್ಟಿದ್ದನ್ನ ನೀವು ಇನಾಗ್ರೇಟ್ ಮಾಡ್ತಾ ಇದ್ದೀರಾ. ಇಷ್ಟು ಅಧ್ವಾನ ಇಡೀ